ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುಮಾರ್ ಗೌಡ ಅಂತಿದ್ದೇನೆ. ನಾನು ಸುಮಾರು ವರ್ಷಗಳಿಂದ ಅಂದರೆ ಒಂದು 30-35 ವರ್ಷದಿಂದ ನಾನು ಒಬ್ಬ ಕಲಾವಿದನಾಗಬೇಕು ಅಂದ್ಕೊಂಡು ಬೆಂಗಳೂರಿಗೆ ಬಂದಂಥವನು. ಸರಿಯಾದ ನಮಗೆ ಯಾವುದೇ ಥರವಾದ ಸಹಕಾರ ಮತ್ತು ಸರಿಯಾದ ರೀತಿಯಲ್ಲಿ ನಮ್ಗೆ ಯಾವುದೂ ಆಗದೇ ಇರೋದ್ರಿಂದ ಅದನ್ನು ಬಿಟ್ಟು ನಮ್ಮ ಬಿಸ್ನೆಸ್ ಕಡೆ ಹೋದೆ. ಅನಂತರ ಬೆಳಿದ ಮಗನ ಜೊತೆ ಚರ್ಚೆ ಮಾಡ್ತಿದ್ದಾಗ ಆ ಆಸೆನ ನಾನು ಈಡೇರಿಸ್ತೀನಿ ಇರಿಯಪ್ಪ ಅಂತ ಹೇಳ್ದ. ಅದು ಅವನು ಡಿಗ್ರಿ ಮುಗಿಸಿದ ನಂತರ ನವರಸ ಅಕಾಡೆಮಿ ಇದಕ್ಕೆ ಕೋರ್ಸ್ಗೆ ಸೇರಿಸಿದೆ. ಅದನ್ನು ಆದ ನಂತರ ಆದಮೇಲೆ ಸಿದ್ದೇಗೌಡರು ಮತ್ತು ಶಿವ ಅವ್ರ ಜೊತೆ ಸೇರಿ ಚರ್ಚೆ ಮಾಡಿ ಒಂದು ಸಿನಿಮಾ ಮಾಡೋದ ಅಂತ ಹೇಳಿ ಅದಕ್ಕೋಸ್ಕರ ನಾನು ಚಿತ್ರರಂಗಕ್ಕೆ ಬಂದೆ. ಇಲ್ಲ ನಾನು ಮಾಡಿಲ್ಲ ಸರ್. ಈಗ ಮಗ ಮಾಡ್ತಾ ಇರೋದ್ರಿಂದ ನನ್ನ ಅವಶ್ಯಕತೆ ಇಲ್ಲ ಬೇಡಿ ಮಗ ತೀರಿಸ್ತಾ ಇದ್ದಾನೆ ನನ್ನ ಆಸೆನ. ಅದಕ್ಕೋಸ್ಕರನೇ ನನ್ನ ಕೈಲಾಗಲಿಲ್ಲ ಅಂತ ಹೇಳಿ ನನ್ನ ಮಗನ್ನ ಚಿತ್ರರಂಗಕ್ಕೆ ಕರ್ಕೊಂಡು ಬಿಟ್ಟಿದ್ದೀನಿ. ಇಲ್ಲ ಬೇಡಿ ಸರ್, ಮಗನ ಭವಿಷ್ಯ ರೂಪಿಸೋದು ಒಂದು ಜವಾಬ್ದಾರಿ ಇದೆ ನನ್ನ ಮೇಲೆ. ಅದಕ್ಕೋಸ್ಕರ ನಾವು ಬೇಡ ಅಂತೇಳಿ ನನ್ನ ಆಸೆನ ಅವನ ಮುಖಾಂತರ ತೀರಿಸ್ಕೊಳ್ಳೋದ ಅಂತೇಳಿ ಬಂದಿದ್ದೆ. ಬ್ರದರು ನಂದು ಇದೊಂದು 6ನೇ ಸಿನಿಮಾ ಈಗ ಮಾಡಿದ್ವಿ. ಬಟ್ 6ನೇ ಸಿನಿಮಾ ಅಂದರು ಬೆಂಗಳೂರು ಗಾಂಧಿನಗರ ಯಾರು ಅಂತಲೇ ಗೊತ್ತಿಲ್ಲ. ವಿಪರ್ಯಾಸ ಹಂಗೆ ಆಗ್ಬಿಡೈತೆ ಇವತ್ತಿನ ಪ್ರಪಂಚದಲ್ಲಿ. ಆದರೂ ಕೂಡ ಈ ಸಿನಿಮಾನ ಅದ್ದೂರಿಯಾಗಿ ಲಾಂಚ್ ಮಾಡಿ ಎಲ್ಲ ಕಡೆ ಪ್ರಚಾರ ಮಾಡಿ ಈಗಲಾದರೂ ನಮ್ಮ ಗಾಂಧಿನಗರದ ನನ್ನ ಹೆಸರು ಗುರುಸ್ಕೊಳ್ಳೋಕ್ಕಿಂತ ಅವಕಾಶ ಸಿದ್ದೇಗೌಡರಿಗೆ ಹೇಳಿದ್ದೀನಿ. ಕಡೆ ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ದಕ್ಷಿಣ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ, ತಲೆಗೆ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ಎಲ್ಲ ಸಿನಿಮಾ ಕೊಟ್ಟಿದ್ರು ಕೂಡ ನಮಗೆ ಅಷ್ಟೊಂದು ಸಿಗ್ತಾ ಇಲ್ಲ. ಚಿತ್ರರಂಗದಲ್ಲಿ ಯಾವ ಒಂದಕ್ಕೂ ಇನ್ವಿಟೇಷನ್ ಕೊಡೋದಿಲ್ಲ, ಏನು ಬಂದು ಕರೆಯೋದು ಇಲ್ಲ. ಚಿತ್ರರಂಗದಲ್ಲಿ ನಮಗೇನು ಅಂಥದ್ದೇನು ಇದು ಮಾಡ್ತಾ ಇಲ್ಲ. ಸಿದ್ದೇಗೌಡ ಸಾಕಷ್ಟು ಹೇಳಿದ್ದೀನಿ ನಾನು. ಸಿದ್ದೇಗೌಡ್ರಿಗೆ ಇದ್ದಾರೆ ಅವ್ರ ನೋವೇನಂತ ಹೇಳಿದ್ರೆ ಅವ್ರ ನೋವೇನಂದ್ರೆ ಒಂದು ಸ್ಟಾರ್ಗೆ ಹಾಕ ಸಿನಿಮಾ ಮಾಡು ಅಂತ ನನಗೆ ಹೇಳಿದರು. ನಾವು ಒಂದು ಸ್ಟಾರ್ಗೆ ಸಿನಿಮಾ ಮಾಡಬೇಕು ಅಂತ ಹೋದಾಗ ನಾವು ಉದಾಹರಣೆಗೆ ಒಂದು ಪ್ರಶ್ನೆ ಹೇಳ್ತೀವಿ, ಹೆಂಗೆ ನೋವಾಗಿದ್ದು ಹೇಳ್ತೀನಿ, ಅವನೇ ನೋವು ಹೇಗೆ ಹೇಳ್ತೀನಿ ಅಂದರೆ ನಾವು ಒಬ್ಬ ಫೇಮಸ್ ಸಿಂಗರ್ ಡೈರೆಕ್ಟರ್ ಕೈಲಿ ಸಾಂಗ್ ಆಡಿಸ್ಬೇಕಿದೆ ಅಂತ ಅಂದ್ಕೊಂಡ್ವಿ. ಈ ಸಿನಿಮಾದಲ್ಲಿ ಒಂದು ಆಡಿಸ್ಬೇಕು ಅಂತ ಆತನಿಗೆ ಫೋನ್ ಮಾಡಿದ್ರೆ, ಅವ್ರ ಅಸ್ಟೆಂಟ್ ಫೋನ್ ಮಾಡಿದ್ರೆ 5 ಲಕ್ಷ ಇದ್ರೆ ಬನ್ನಿ, ಇಲ್ಲ ಬರಬೇಡಿ. ನಮಗೆ ಹೆಂಗೆ ಒಂದು ನೋವಾಗುತ್ತೆ ಅಂದರೆ ಚಿತ್ರರಂಗದಲ್ಲಿ 20 ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೀನಿ, ಎಲ್ಲವೂ ಇರ್ತೀನಿ, ನಮಗೆ 5 ಲಕ್ಷ ಇದ್ರೆ ಬನ್ನಿ, ಇಲ್ಲ ಬರಬೇಡಿ ಅಂತ ಹೇಳುವಂಥ ಆ ಮನಸ್ಥಿತಿ. ಅದು ಹೆಸರು ಹೇಳಿದೆ, ಅದು ಸುಮ್ಮನೆ ಇದು ಬೇಡ ಸರ್. ಅದು ಯಾಕೆಂದ್ರೆ ಇಲ್ಲಿ ಆ ಗೊಂದಲ ಇದೆಯಲ್ಲ, ಆ ನೋವು ನನಗಾಯ್ತು. ಜೊತೆಗೆ ಏನಂತ ಹೇಳಿದ್ರೆ ಸರ್, ಪ್ರೇಮ್ ಅಸ್ಟೆಂಟು ಚಂದ್ರು ಅಂತ, ನಾ ಪ್ರೇಮ್ ಕೈಲಿ ಒಂದು ಸಾಂಗ್ ಆಡಿಸ್ಬೇಕು ಅಂತ ಹೇಳಿದ್ರೆ ಅಸ್ಟೆಂಟ್ ಅವ್ರು ಚಂದ್ರು ಇಲ್ಲಿ ನನ್ನ ಫೋನ್ ಎತ್ಕೊಳ್ಳೋಕೆ ಯಾವ ಮಟ್ಟಕ್ಕೆ ಮಾತಾಡ್ದೆ ಅಂತ ಹೇಳಿದ್ರೆ 5 ಲಕ್ಷ ಇದ್ರೆ ಬನ್ನಿರಿ, ಇಲ್ಲಾಂದ್ರೆ ಇಲ್ರಿ. ಮರ್ಯಾದೆ ಇಲ್ಲ. ಒಬ್ಬ ಅಸ್ಟೆಂಟು ಮಾತಾಡೋರ್ಗು ಒಬ್ಬ ಡೈರೆಕ್ಟರ್ಗೆ ಮಾತಾಡೋ ರೀತಿ ಹೇಗಿದೆ. ದಶಾವತಾರ ಚಂದ್ರು ಅವರೆಷ್ಟು ದುರಂಕಾರದಲ್ಲಿ ಮಾತಾಡಿದ್ರು ನೋವಾಗ್ಬಿಡ್ತು. ಆಸೆ ನಾನೊಬ್ಬ ಚೇಂಬರಲ್ಲಿ ನಾನು ಎಲೆಕ್ಷನ್ ಗೆದ್ದೀನಿ, ಒಬ್ಬ ಮೆಂಬರ್ ಆಗಿದ್ದೀನಿ. ನಾನು ಹೇಳ್ಕೊಂಡಿದ್ದೀನಿ ಚೇಂಬರಲ್ಲಿ ನಾನು ಒಬ್ಬ ಮೆಂಬರ್ ಅಪ್ಪ ರೊಟ್ಟಿದ್ದಾರೆ ಇದರಲ್ಲಿ. ನನಗೆ ಪ್ರೇಮ್ ಪರಿಚಯ ಇದೆ. ಪ್ರೇಮ್ ನಂತರ ಫೋನ್ ಮಾಡಿದೆ, ಬಟ್ ಫೋನೇ ಎತ್ತಲ್ಲ ಸರ್. ಅವರು ಏನಿಲ್ಲ, ಆ ಎತ್ತ ಇದ್ದಾಗ ಅವ್ರು ಕೇಳಿದ್ವಿ, ಅವ್ರ ಹತ್ರ ಮಾತಾಡಿ ಬ್ರದರ್ ಅಂತ ಹೇಳಿದಾಗ ನಾನು ಮಾತಾಡಿದ್ದೆ. ಅವ್ರ ಹತ್ರ ಮಾತಾಡಿ ಬ್ರದರ್ ಅಂತ ಅಂದಾಗ ನಾನು ಮಾತಾಡಿದ್ದು ಹೊರತು ಆ ವ್ಯಕ್ತಿ ಹಂಗಂದಾಗ ಅವರು ನಮಗೊಂದು ಟ್ರಸ್ಟ್ ಇದೆ 5 ಲಕ್ಷ ಕೊಡಿ ಅಂದಾಗ ನಮ್ಮ ಮನಸ್ಸಿಗೆ ಬೇರೆ. ಮತ್ತು ಯಾವುದೇ ಒಂದು ಸಾಂಗ್ ಕೇಳಿ ಸರ್, ಒಬ್ಬರ ಹತ್ರ ಸಿಂಗರ್ ಹತ್ರ ನಾವು ಮಾಡ್ತೀವಿ ಅಂತ ಹೋದಾಗ ಎಲ್ಲರೂ ಸರ್ ಏನು ಗೊತ್ತಾ, ಏನೋ ಕನ್ನಡ ಚಿತ್ರರಂಗ ಬೆಳೀತಿದೆ, ಹೆಲ್ಪ್ ಮಾಡೋಂತ ಯಾರು ಅನ್ನಲ್ಲ ಸರ್ ಮನಸ್ಥಿತಿ. ಉದಾಹರಣೆಗೆ ಹೇಳಬೇಕು ಅಂದರೆ ಇಲ್ಲಿಯೇ ಅವ್ರ ಹೆಸರು ಹೇಳಲ್ಲ, ಇಲ್ಲಿ 4-5 ಜನ ಇಲ್ಲಿ ದೊಡ್ಡ ಆ್ಯಕ್ಟ್ರಿಗೆ ನಡೆಸಿದ್ದಾರೆ. ಈಗ ಬರ್ತೀನಿ ಪತ್ರಿಕಾಗೋಷ್ಠಿಗೆ ಬಂದಿಲ್ಲ. ನಮಗೆ ಈ ಥರದ ಅನೇಕ ನಾವು ಮತ್ತು ಇನ್ನೊಬ್ಬರು ಸ್ಟಾರಿಗೆ ಪಿಕ್ಚರ್ ಮಾಡಬೇಕು ಯಾರು ಕೇಳ್ಕೊಬ ಅಂತ ಅಂದಾಗ ನಾನು ಒಬ್ಬ ಹೋದಾಗ ಎಲ್ಲರೂ ಅವ್ರ ಅಸ್ಟೆಂಟ್ಗಳು ಫೋನ್ ಮಾಡಿ ಪರ್ಮಿಷನ್ ತಗೊಂಡು ಎಲ್ಲ ತಗೊಂಡು ಒಳಗಡೆ ಹೋಗ್ಬೇಕು. ಒಳಗಡೆ ಹೋದ್ರು ತಾನೆ, ಇಲ್ಲಿ ಒಳಗಡೆ ಹೋಗಕ್ಕೆ ಬಿಡಲ್ಲ ಅಂದರೆ ಒಳಗಡೆ ಅವ್ರಿಗೆ ಮಾತಾಡ್ತಾರೆ. ಮಂಜಣ್ಣಗೆ ಡೈರೆಕ್ಟಾಗಿ ಮಂಜಣ್ಣ ನನಗೆ ಕಾಂಟ್ಯಾಕ್ಟ್ ಆಗಲಿಲ್ಲ, ನಿಮ್ಮ ಸುತ್ತ ಇರೋರು ನನಗೆ ಕಾಂಟ್ಯಾಕ್ಟ್ ಮಾಡಲಿಲ್ಲ ಅಂದರೆ ಮಂಜಣ್ಣ ಹೆಂಗೆ ಪರಿಚಯ ಆಗ್ತಾರೆ ನನಗೆ? ನನಗೆ ನೋವು ಗೊತ್ತಾಗುತ್ತೆ. ಜಗದೀಶ್ ಅವ್ರು ಮಂಜಣ್ಣ ಗೊತ್ತಾಯ್ತು ಅಲ್ಲ, ಇಲ್ಲೇ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನನ್ನ ಒಬ್ಬ ಡೈರೆಕ್ಟರ್ ಹೇಳ್ತೀನಿ, ಒಬ್ಬ ಡೈರೆಕ್ಟರ್ ಯಾರೋ ಫೋನ್ ಮಾಡೋನಂದ್ರೆ ಯಾರ ಸಣ್ಣದಿಂದ ಹಿಡಿದು ದೊಡ್ಡ ಆರ್ಟಿಸ್ಟ್ ಆಗಲಿ ಅವನೇನು ಎಂತ ಒಂದು ಕಥೆ ಕೇಳೋದು ಬೇಡ, ನಮ್ಮನ್ನ ಅಟ್ಲೀಸ್ಟ್ ಕಾಲ್ ಶೀಟ್ ಕೊಡೋದು ಬೇಡ. ಏನಂದರೆ ಏನೋ ಕಷ್ಟಪಟ್ಟಿದ್ದಾನೆ, ಒಂದಷ್ಟು ವರ್ಷ ತಿರುಗಿದ್ದಾನೆ ಗಾಂಧಿನಗರದಲ್ಲಿ, ಕೂರಿಸಿ 2 ಮಾತಾಡಿ ಕಳ್ಸೋಣ ನಮ್ಮ ಮನೋಭಾವ ಇಲ್ಲದೆ ಅಂದಾಗ ಆ ಮೂವಿದು ಹೇಳಿದ್ದಾರೆ. ಯಾರು ಬೇಸರ ಮಾಡ್ಕೋಬೇಡಿ, ಹೇಳಿ ಸರ್. ಅದಕ್ಕೆ ಹೇಳಿದ್ದು, ಅದಕ್ಕೆ ನಿಮ್ಗೆ ಹೇಳಿದ್ದು. ಈಗ ಸ್ವಲ್ಪ ನಮಗೆ ಪುಷಪ್ ಮಾಡಿ ನಿಮ್ಮ ಕಡೆಯಿಂದ ಅದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಕೇಳ್ಕೊಂಡೆ.
ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.